ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ ವಿತ್ ಅನುಶ್ರೀ. ನವರಾತ್ರಿಯಲ್ಲಿ ನವದೇವತೆಯರಿಗೆ ನವವಿಧವಾದ ಆಹಾರ ಪದಾರ್ಥಗಳನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಅರ್ಪಿಸ್ತೀವಿ. ದೇವತೆಯರಿಗೆ ಬಹಳ ಇಷ್ಟವಾದ ಕೊಬ್ಬರಿ ಬೆಲ್ಲದ ಅನ್ನನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡೀನಿ. ಅದು ಅಕ್ಕಿನ ವಾಶ್ ಮಾಡ್ಕೊರಿ. ವಾಶ್ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿಗೆ ನಾನಿಲ್ಲಿ 1/2 ಕಪ್ ಆಗುವಷ್ಟು ಹಾಲನ್ನು ತಗೊಂಡೀನಿ. ಅದೇ ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ನೀರನ್ನು ತಗೋರಿ. ನೀವಿಲ್ಲಿ ನಾರ್ಮಲ್ ಹಾಲಿನ ಬದಲು ತೆಂಗಿನ ಹಾಲನ್ನು ಸಹ ಯೂಸ್ ಮಾಡ್ಬೋದು. ಈಗ ಇದನ್ನು ಹೈ ಫ್ಲೇಮ್ ಮೇಲೆ 1 ವಿಸಿಲ್ ಮತ್ತು ಲೋ ಫ್ಲೇಮ್ ಮೇಲೆ 2 ವಿಸಿಲ್ನ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡೀನಿ. ಅದರೊಳಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಕರಗಿದ ಮೇಲೆ ಅದರೊಳಗೆ 8ರಿಂದ 10 ಗೋಡಂಬಿ, 8ರಿಂದ 10 ಬಾದಾಮಿನ ಹಾಕ್ಕೊಂಡು ತುಪ್ಪದ ಒಳಗೆ ಇವೆರಡೂ ಫ್ರೈ ಮಾಡ್ಕೋಬೇಕು. ಅದೇ ರೀತಿಯಾಗಿ ಒಣ ದ್ರಾಕ್ಷಿಯನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಸೇರಿಸಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಮಾಡ್ಕೊಳ್ಳೋದು ಆಯಿತು. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೆಕ್ಸ್ಟು ಅದೇ ಒಂದು ಕಡಾಯಿಗೆ 1 ಕಪ್ ಆಗುವಷ್ಟು ತುರಿದಿಟ್ಕೊಂಡಿರುವಂಥ ಬೆಲ್ಲನ ತೊಗೊಂಡೀನಿ. ನೀವು ಯಾವ ಕಪ್ನಿಂದ ಅಕ್ಕಿ ತೊಗೊಂಡಿರ್ತೀರಲ್ಲ ಅದೇ ಒಂದು ಕಪ್ನಿಂದ ಇಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ತೊಗೋರಿ. ಆ ಬೆಲ್ಲಕ್ಕೆ ನಾನೀಗ 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡೀನಿ. ಈ ಬೆಲ್ಲ ಪಾಕ ಬರಬೇಕಂತೇನೂ ಇಲ್ಲ. ಆ ತುಪ್ಪ ಮತ್ತು ನೀರು ಒಳಗೆ ಬೆಲ್ಲ ಸರಿಯಾಗಿ ಕರಗಿದ್ರೆ ಸಾಕು. ಇದು ಆಗಲಿಕ್ಕೆ ಒಂದು 2 ನಿಮಿಷ ತಗೋತದ. ನೆಕ್ಸ್ಟ್ ನಾನಿಲ್ಲಿ ಅದೇ ಒಂದು ಕಪ್ನಿಂದ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿಯನ್ನು ಹಾಕ್ಕೊಂಡೀನಿ. ಕುಟ್ಟಿ ಪುಡಿ ಮಾಡಿಟ್ಕೊಂಡಿರುವಂತಹ ಯಾಲಕ್ಕಿನೂ ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಈಗ ಈ ಮಿಶ್ರಣವನ್ನು ನಾವು ಕರೆಕ್ಟಾಗಿ ಒಂದು 5 ಮಿನಿಟ್ಸು ಬಾಯ್ಲ್ ಮಾಡ್ಕೋಬೇಕು. ಈಗ ಆವಾಗಲೇ ಮಾಡಿಟ್ಕೊಂಡಿರುವಂತಹ ಅನ್ನ ಮತ್ತು ಫ್ರೈ ಮಾಡಿಟ್ಕೊಂಡಿರುವಂತಹ ನಟ್ಸ್ನ ಇದರೊಳಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅನ್ನ ಕೊಬ್ಬರಿ ಬೆಲ್ಲದ ಪಾಕ ಏನಿರ್ತದಲ್ಲ ಅದನ್ನು ಹೀರ್ಕೋಬೇಕು. ಅದಕ್ಕೆ ಇಲ್ಲಿ 5 ಮಿನಿಟ್ಸ್ ಟೈಮ್ ತಗೋತದ. ಸೊ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಸ್ಟೀಮ್ ಮಾಡಲಿಕ್ಕೆ ಬಿಡೋಣ. ಈಗ 5 ಮಿನಿಟ್ಸ್ ಆದಮೇಲೆ ನೀವು ನೋಡ್ಬೋದು ರೈಸು ಸ್ವಲ್ಪ ಬ್ರೌನ್ ಕಲರ್ ಆಗ್ಯದ. ಅಂದ್ರೆ ಬೆಲ್ಲ ಮತ್ತು ಕೊಬ್ಬರಿಯ ಪಾಕ ಏನದಲ್ಲ ಅದನ್ನು ರೈಸು ಸರಿಯಾಗಿ ಹೀರ್ಕೊಂಡದ. ಆಹಾ, ಇದ್ರ ಘಮ ಅಂತೂ ಸೂಪರ್. ಈಗ ನಮ್ಮ ನಾರಿಯಳ್ ಭಾತ್ ಅಥವಾ ಕೊಬ್ಬರಿ ಬೆಲ್ಲದ ಅನ್ನ ರೆಡಿ ಆಯಿತು. ನೀವು ಇದನ್ನು ದೇವರ ನೈವೇದ್ಯಕ್ಕೂ ಮಾಡ್ಬೋದು ಅಥವಾ ನಿಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ಇದನ್ನು ಮಾಡಿಕೊಂಡು ತಿನ್ಬೋದು. ಯಾರಿಗೆಲ್ಲ ಈ ಒಂದು ಸ್ವೀಟ್ ರೆಸಿಪಿ ಇಷ್ಟ ಆಯಿತು ನೀವು ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಕಮೆಂಟ್ ಮಾಡಿರಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾರಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿರಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.